ಕಾಯುತ್ತಾಳ ಕಾಮಾಕ್ಯ, ಭರವಸೆ ಈಡೇರಿಸ್ತಾಳ ಬಗಲಾಮುಖಿ. ವೀಕ್ಷಕರೇ, ಒಬ್ಬ ವ್ಯಕ್ತಿಯ ವಿರುದ್ಧ ಕಾನೂನಿನ ಹೋರಾಟ ನಡೀತಾ ಇದೆ. ಅವನಿಗಾಗಿ ಲಕ್ಷಾಂತರ ಅಭಿಮಾನಿಗಳು ಒಂದು ಬೇಡಿಕೆ ಕೂಡ ಇಡ್ತಾ ಇದ್ದಾರೆ. ಅದೇನು ಅಂದರೆ ಅವರು ಬೇಗನೆ ಹೊರಬರಬೇಕು ಅಂತ. ಅವರ ಕುಟುಂಬ ಕೂಡ ದೇವಸ್ಥಾನಗಳ ಮೊರೆ ಹೋಗ್ತಾ ಇದೆ. ಅನೇಕ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತಾನೆ ಇದ್ದಾರೆ. ಕಾಮಾಕ್ಯಗಳ ಮೊರೆ ಕೂಡ ಹೋಗಿದ್ದರು ಅವರು. ಬಗಲಾಮುಖಿಯ ಹೆಸರು ಆ ಕಾಮಾಕ್ಯಕ್ಕೆ ಹೋದಾಗ ಅಲ್ಲಿ ಇನ್ನೊಂದು ದೇವಸ್ಥಾನದ ಹೆಸರು ಎಲ್ಲೂ ಮಾಧ್ಯಮದಲ್ಲಿ ಬಂದಿಲ್ಲ. ಅದನ್ನು ಇವತ್ತು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಮತ್ತು ನಿಮಗೀಗ ಒಂದೇ ಒಂದು ಪ್ರಶ್ನೆ ಏನಂದರೆ, ತನ್ನ ಭಕ್ತರಿಗಾಗಿ ಆ ದೇವಿ ನಿಜವಾಗ್ಲೂ ಸ್ತಂಭನ ಶಕ್ತಿ ಪ್ರಯೋಗಿಸ್ತಾಳ? ಯಾರು ಅವಳನ್ನು ಸ್ತಂಭನ ಶಕ್ತಿ ದೇವಿ ಅಂತಲೇ ಕರೀತಾರೆ? ಯಾಕೆ ಕರೀತಾರೆ? ಅವಳು ವಾಕ್ಶಕ್ತಿ ದೇವಿಯಾಗಿ ಕೂಡ ಕರೀತಾರೆ. ಏನಕ್ಕೆ, ಯಾವ ವಿಚಾರಕ್ಕೋಸ್ಕರ ಕರೀತಾರೆ? ಅಥವಾ ಇದು ಕೇವಲ ಸಂಕಷ್ಟದಲ್ಲಿರುವ ಮನುಷ್ಯನ ನಂಬಿಕೆ ಆಗಿರ್ಬೋದಾ? ಇದು ಆ ವ್ಯಕ್ತಿಯ ಕತೆ ಮಾತ್ರ ಅಲ್ಲ, ಇದು ರಾಜಕೀಯ, ಕಾನೂನು, ಭಕ್ತಿಯ ನಡುವಿನ ಒಂದು ವಿಚಿತ್ರ ಕತೆ. ವೀಕ್ಷಕರೇ, ಸಂಕಷ್ಟ ಬಂದಾಗ ನಾವೆಲ್ಲರೂ ಕೂಡ ದೇವ್ರ ಮೊರೆ ಹೋಗ್ತೀವಿ. ಯಾಕೆ? ಮನುಷ್ಯ ಜೀವನದಲ್ಲಿ ಎಲ್ಲವೂ ನಮ್ಮ ಕೈಲಿದೆ ಅಂತ ಅನಿಸುವಾಗ ಒಂದು ಕ್ಷಣದಲ್ಲಿ ಎಲ್ಲ ಕೂಡ ಬದಲಾಗ್ಬಿಡ್ಬೋದು. ಹೇಳೋಕ್ಕಾಗಲ್ಲ. ಇವತ್ತಿದ್ದ ಮನುಷ್ಯ ನಾಳೆಗೆ ಆರೋಗ್ಯನೇ ಹಾಳಾಗ್ಬಿಡ್ಬೋದು. ಹಣಕಾಸಿನ ವ್ಯವಹಾರಗಳಲ್ಲಿ ಏನಾದರೂ ಅವನಿಗೆ ತೊಂದರೆಗಳಾಗ್ಬಿಡ್ಬೋದು. ರಾಜಕೀಯದಲ್ಲಿ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಾಗ್ಬಿಡ್ಬೋದು. ಅಥವಾ ಕಾನೂನು ಸಂಕಷ್ಟಗಳು, ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾನೂನು ಸಂಕಷ್ಟಗಳು ಬಂದ್ಬಿಡ್ಬೋದು. ಅಥವಾ ಅವರಿಗೆ ಈ ಖ್ಯಾತಿಯನ್ನು ಪಡೆದಿರುವಂಥವರಿಗೆ ಅವರ ಖ್ಯಾತಿಯನ್ನು ಕುಖ್ಯಾತಿ ಮಾಡುವಂತಹ ಕೆಲವೊಂದು ಘಟನೆಗಳು ಅವರಿಗೆ ಎದುರಾಗ್ಬೋದು. ಇಂಥ ಸಮಯದಲ್ಲಿ ಮನುಷ್ಯ ಯಾರನ್ನು ಜಾಸ್ತಿ ಹುಡುಕ್ತಾನೆ ಅಂತ ಅಂದರೆ, ಕೆಲವರು ಈಗ ಎಲ್ಲರೂ ಅದನ್ನೇ ಹುಡುಕಬೇಕು ಅನ್ನೋದಿಲ್ಲ. ಕೆಲವರು ವಕೀಲರನ್ನು ಹುಡುಕ್ತಾರೆ, ನನ್ನ ಕೇಸನ್ನು ಒಂಚೂರು ಫೈಲ್ ಇದು ಮಾಡಿಕೊಡಿ. ಕೆಲವರು ವೈದ್ಯರನ್ನು ಹುಡುಕ್ತಾರೆ, ಆರೋಗ್ಯ ಸಮಸ್ಯೆ ಇರುವಂಥವರು ಡಾಕ್ಟ್ರನ್ನ ಹುಡುಕ್ತಾರೆ. ಕೆಲವರು ರಾಜಕೀಯ ಸಂಪರ್ಕಗಳನ್ನು ಬಳಸ್ಕೊಂಡು ತಮಗೆ ಬೇಕಾದಂತಹ ಕೆಲಸಗಳನ್ನು ಮಾಡ್ಕೋತಾರೆ. ಹಾಗೆ ಕೆಲವರು ದೇವರನ್ನು ನಂಬಿಕೊಂಡು ಹೋಗ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಈ ದೇವರ ಮೊರೆ ಹೋಗೋದು ಪರಂಪರೆ ಅನ್ನೋದಿದೆಯಲ್ಲ, ಇದೇನು ಹೊಸದಲ್ಲ. ಆದರೆ ಕೆಲವು ದೇವತೆಗಳಿಗೆ ಕೆಲವು ನಿರ್ದಿಷ್ಟ ಉದ್ದೇಶಗಳೊಂದಿಗೆ ಭಕ್ತರು ಮೊರೆ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಮುಖ್ಯವಾಗಿ ಬರುವಂತಹ ಹೆಸರು ಏನು ಅಂತ ಅಂದರೆ ಮಾ ಬಗಲಾಮುಖಿ. ವೀಕ್ಷಕರೇ, ಇವತ್ತು ನಾನು ಮಾತಾಡ್ತಾ ಇರೋದು ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ ವಿಚಾರದಲ್ಲಿ. ದರ್ಶನ್ ಅವರ ಕುಟುಂಬ ದೇವಾಲಯ ಯಾತ್ರೆ ಯಾವಾಗಿಂದ ಶುರುವಾಯಿತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ದರ್ಶನ್ ಅವರ ಪ್ರಕರಣ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿರುವುದು ಕೂಡ ನೀವೆಲ್ಲರೂ ನೋಡಿದ್ದೀರಾ. ಅಸ್ಸಾಂನ ಪ್ರಸಿದ್ಧ ಕಾಮಾಕ್ಯ ಕ್ಷೇತ್ರಕ್ಕೂ ಅವರು ಭೇಟಿ ಕೊಟ್ಟಿದ್ದರು ಅಂತೇಳಿ ಕೆಲವೊಂದು ವರದಿಗಳು ಕೂಡ ಬಂದಿದ್ವು. ನಂತರ ದರ್ಶನ್ ಅವರು ಕಾಮಾಕ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದ ಬಗ್ಗೆ ನಾವೆಲ್ಲರೂ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲೂ ವರದಿಯನ್ನು ನೋಡಿದ್ವಿ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ಕಾಮಾಕ್ಯ ಅಂದರೆ ಕೇವಲ ಅದು ದೇವಸ್ಥಾನವಲ್ಲ, ಅದು ಭಾರತೀಯ ಶಾಕ್ತ ಮತ್ತು ತಾಂತ್ರಿಕ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಕ್ಷೇತ್ರ. ಮತ್ತು ಇದರೊಂದಿಗೆ ನಮ್ಮ ಕತೆಗೆ ಬರುವ ಒಂದು ಅದ್ಭುತವಾದ ಕನೆಕ್ಷನ್ ಇದೆ. ಅದೇನು ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮ್ಗೆ ಗೊತ್ತಿರಬೇಕು, ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕೊಂಡಾಗ ಅವರಿಗೆ ಮೊದಲು ಬೇಲ್ ಆದ ನಂತರ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಅವರನ್ನು ಕರ್ಕೊಂಡೋಗಿದ್ದು ಆ ಒಂದು ಪುಣ್ಯಕ್ಷೇತ್ರಕ್ಕೆ. ಆ ಕ್ಷೇತ್ರ ಇನ್ಯಾವುದೂ ಅಲ್ಲ, ಅದು ಕಾಮಾಕ್ಯ. ಮಧ್ಯಪ್ರದೇಶದಲ್ಲಿ ಬರುವಂತಹ ಈ ಕಾಮಾಕ್ಯ ಕ್ಷೇತ್ರಕ್ಕೆ ಹೋದಾಗ ಅವರು ಕಾಮಾಕ್ಯ ಒಂದನ್ನೇ ದರ್ಶನ ಮಾಡ್ಕೊಳ್ದಲೇ ಅಲ್ಲಿ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಅವರು ಹೋಗಿದ್ದರು. ಆ ದೇವಸ್ಥಾನನೇ ಬಗಲಾಮುಖಿ. ಆ ಬಗಲಾಮುಖಿ ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದರು, ಅದರಲ್ಲಿ ಏನು ವಿಶೇಷ ಅಂತ ನೋಡೋದಾದರೆ ನಾವು ಸ್ವಲ್ಪ ಇತಿಹಾಸವನ್ನು ತೆರೆದು ನೋಡಬೇಕು. ಹಾಗೆ ನಾವು ಇವತ್ತಿನ ಕಾರ್ಯಕ್ರಮದ ಒಂದು ಹೈಲೈಟ್ ಅಂತಂದರೆ ಈ ಬಗಲಾಮುಖಿ ವಿಚಾರ. ನಾನು ಹೇಳ್ತೀನಿ, ಪ್ರತಿಯೊಬ್ಬ ದೇವಿಯೂ ಒಂದೊಂದು ರೀತಿಯ ಒಂದು ಶಕ್ತಿಯನ್ನು ಹೊಂದಿರುವಂಥ ದೇವಿಯರಾಗಿರ್ತಾರೆ. ಅಂದರೆ ಕಾಮಾಕ್ಯ ಮತ್ತು ಬಗಲಾಮುಖಿಯನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಕಥೆಯಾಗಿ ನಾವು ನೋಡೋಕ್ಕಾಗೋದಿಲ್ಲ. ಯಾಕಂದರೆ ಶಾಕ್ತ ಪರಂಪರೆಯ ಒಂದು ದೊಡ್ಡ ಒಂದು ಪಿಕ್ಚರ್ ಏನಿದೆಯಲ್ಲ, ಅದರಲ್ಲಿ ಇವು ಒಂದೇ ದೇವಿ ತತ್ವದ ವಿಭಿನ್ನ ರೂಪಗಳು ಅಂತ ಭಕ್ತರು ನೋಡ್ತಾರೆ. ಇವರಿರೋ ಇಷ್ಟು ದೇವಿಯರು ಏನಿದ್ದಾರೆ, 10 ಜನ ಇದ್ದಾರಲ್ವ, ಇವರೆಲ್ಲ ಒಂದೇ ದೇವಿಯ ತತ್ವ ಅಂತಲೇ ಹೇಳ್ಬೋದು. ಆದರೆ ಬಗಲಾಮುಖಿನೇ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನಿಜವಾದ ಕತೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಏನಂದರೆ ಬಗಲಾಮುಖಿಯನ್ನು ಈ ತಾಂತ್ರಿಕ ಶಾಕ್ತ ಪರಂಪರೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಬಗಲಾಮುಖಿಯನ್ನು ಶಾಕ್ತ ತಾಂತ್ರಿಕ ಪರಂಪರೆಯಲ್ಲಿ ಸ್ತಂಭನ ಶಕ್ತಿಯೊಂದಿಗೆ ಸಂಪರ್ಕಿಸಲಾಗುತ್ತದೆ. ಸ್ತಂಭನ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಏನೋ ಒಂದು ಸ್ತಂಭನ ಅಂದರೆ ನಾವು ಹಿಂಗೆ ನಡೀತಾ ಇರೋರು ಹಾಗೆ ನಿಂತ್ಕೊಳ್ಳೋದು ಅಂತ. ನಮ್ಮನ್ನು ಯಾರಾದರೂ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಿಲ್ಲಿಸೋದು, ನಮಗೆ ಬರುವಂಥ ಅಡ್ಡಿಗಳನ್ನು ನಿಲ್ಲಿಸೋದು, ಶತ್ರುವಿನ ಪ್ರಭಾವವನ್ನು ಕುಗ್ಗಿಸೋದು, ಮತ್ತು ಮುಖ್ಯವಾಗಿ ಏನು ಅಂತ ಅಂದರೆ ವಾಕ್ಶಕ್ತಿಯನ್ನು ನಿಯಂತ್ರಿಸುವುದು. ನಾವು ಮಾತಾಡ್ತೀವಲ್ಲ, ನಮ್ಮ ಮಾತಿನ ಮೇಲೆ ಒಂದು ಹಿಡಿತವನ್ನು ಸಾಧಿಸುವಂತಹ ಶಕ್ತಿ ಕೊಡುವವಳು ಮಾ ಬಗಲಾಮುಖಿ.
ಅದಕ್ಕಾಗಿ ಬಗಲಾಮುಖಿಯನ್ನು ಕೆಲ ಭಕ್ತರು ಸಂಕಷ್ಟ, ವಿರೋಧ, ವಿವಾದ ಮತ್ತು ನ್ಯಾಯಾಂಗ ಹೋರಾಟಗಳ ಸಂದರ್ಭಗಳಲ್ಲಿ ಆರಾಧಿಸ್ತಾರೆ. ಇಲ್ಲಿಂದಲೇ ಒಂದು ಕುತೂಹಲಕರವಾದ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೂ ದರ್ಶನ್ ಕೇಸ್ಗೂ ಏನು ಸಂಬಂಧ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಈಗ ದರ್ಶನ್ ಕೇಸು ಕೋರ್ಟ್ನಲ್ಲಿ ಇರೋದ್ರಿಂದ ಕೋರ್ಟ್ನಲ್ಲಿ ಮಾತು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಹೇಳಿ ಅಲ್ವಾ? ಒಂದು ಕೋರ್ಟ್ ಪ್ರಕರಣದಲ್ಲಿ ಏನಿರುತ್ತೆ? ಮುಖ್ಯವಾಗಿ ಕೋರ್ಟ್ ಪ್ರಕರಣಗಳಲ್ಲಿ ಬರುವಂಥದ್ದು ಮುಖ್ಯವಾದ ಒಂದು ಪ್ರಥಮವಾದ ಒಂದು ವಿಚಾರ ಏನು ಅಂತ ಅಂದರೆ ಸಾಕ್ಷ್ಯ. ಅವರು ಯಾವ ರೀತಿಯ ಸಾಕ್ಷಿನ ಒದಗಿಸ್ತಾ ಇದ್ದಾರೆ, ಅದಾದಮೇಲೆ ದಾಖಲೆ ನೋಡ್ತಾರೆ, ಅದಾದಮೇಲೆ ವಾದ, ಅದಾದಮೇಲೆ ಪ್ರತಿವಾದ, ಅದಾದಮೇಲೆ ಸಾಕ್ಷಿಗಳ ಹೇಳಿಕೆ, ಹಾಗೆ ವಕೀಲರ ಆ ಸಾಕ್ಷಿಗಳ ಹೇಳಿಕೆಗೆ ವಕೀಲರು ಏನು ಮಾತಾಡ್ತಾರೆ ಅಂತೇಳಿ. ಅಂದರೆ ಮಾತು ಮತ್ತು ಸಾಕ್ಷ್ಯಕ್ಕೆ ದೊಡ್ಡ ಒಂದು ಕೋರ್ಟ್ನಲ್ಲಿ ಮುಖ್ಯವಾದ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಹೀಗಿರುವಾಗ ವಾಕ್ಶಕ್ತಿಯ ನಿಯಂತ್ರಣದೊಂದಿಗೆ ಸಂಬಂಧಿಸಲ್ಪಟ್ಟಿರುವ ದೇವಿಯ ಮುಂದೆ ಕೆಲವರು ನ್ಯಾಯಾಂಗ ಸಂಕಷ್ಟದ ಸಂದರ್ಭದಲ್ಲಿ ಪ್ರಾರ್ಥಿಸುವುದು ಆಶ್ಚರ್ಯ ಅಂತೂ ಅಲ್ಲ, ನಿಜ. ಯಾಕಂದರೆ ಅವಳು ವಾಕ್ಶಕ್ತಿ ನಿಯಂತ್ರಣ ಮಾಡೋದ್ರಿಂದನೇ ಕೆಲವರು ನ್ಯಾಯಾಂಗ ಸಂಕಷ್ಟ ಬಂದಿರುವಂಥ ಸಂದರ್ಭಗಳಲ್ಲಿ ಅವಳನ್ನು ಪ್ರಾರ್ಥನೆ ಮಾಡ್ತಾರೆ. ಇದೊಂದು ಧಾರ್ಮಿಕ ಹಾಗೂ ತಾಂತ್ರಿಕ ಇಂಟರ್ಪ್ರಿಟೇಷನ್ ಅಂತಲೇ ಹೇಳ್ಬೋದು. ಕೋರ್ಟು ತನ್ನದೇ ಆದ ಸಾಕ್ಷ್ಯ ಮತ್ತು ಕಾನೂನಿನ ಆಧಾರದ ಮೇಲೆ ನಿರ್ಧಾರ ಮಾಡುತ್ತೆ. ಅದು ಫೈನಲ್ಲು, ಅದು ನಾವು ಏನೇ ಅಂದ್ರೂ ಅದು ಫೈನಲ್ ಆಗುತ್ತೆ. ಆದರೆ ಈ ರಾಜಕಾರಣಿಗಳು ಯಾಕೆ ಬಗಲಾಮುಖಿ ಮೊರೆ ಹೋಗ್ತಾರೆ? ಅಷ್ಟೊಂದೆಲ್ಲ ಲೂಟಿ ಮಾಡ್ತಾರೆ, ಅಷ್ಟೊಂದೆಲ್ಲ ಕೊಳ್ಳೆ ಹೊಡಿತಾರೆ, ಇದನ್ನೆಲ್ಲ ಮಾಡಿ ಕೂಡ ಬಗಲಾಮುಖಿಯ ಮೊರೆ ಹೋಗ್ತಾರೆ. ಇಲ್ಲಿ ಕತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಬಗಲಾಮುಖಿ ಆರಾಧನೆಗೆ ಸಂಬಂಧಿಸಿದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ದತಿಯಾ ಪೀತಾಂಬರ ಪೀಠಕ್ಕೆ ಹಲವು ರಾಜಕೀಯ ಮುಖಗಳು ಭೇಟಿ ನೀಡಿರುವ ಬಗ್ಗೆ ಅನೇಕ ಮಾಧ್ಯಮಗಳಲ್ಲಿ ನಾವು ಆವಾಗವಾಗ ವರದಿಗಳನ್ನು ನೋಡ್ತಾನೆ ಇರ್ತೀವಿ. ಆ ವರದಿಗಳ ಪ್ರಕಾರ ಪ್ರಮುಖವಾಗಿ ಕೆಲವರ ಒಂದು ಹೆಸರುಗಳನ್ನು ನಾನು ಹೇಳ್ತೀನಿ. ವಸುಂಧರಾ ರಾಜೆ ಅಂತ ಇದ್ದರು, ಅವರು ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ಶಿವರಾಜ್ ಸಿಂಗ್ ಚೌಹಾಣ್, ಹಾಗೆ ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ದಿಗ್ವಿಜಯ್ ಸಿಂಗ್, ಹಾಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು, ಉಮಾಭಾರತಿ ಅವರು, ಅಮರ್ ಸಿಂಗ್ ಅವರು, ಜಯಪ್ರದಾ, ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಇಂತಹ ತುಂಬ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಇಂತಹ ಹಲವು ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಹೆಸರುಗಳು ವಿವಿಧ ವರದಿಗಳಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯವಾದ ಒಂದು ಅಂಶ ಏನು ಅಂದರೆ, ಇದು ಒಂದೇ ರಾಜಕೀಯ ಪಕ್ಷದ ದೇವಾಲಯ ಅಲ್ಲ. ಇಲ್ಲಿ ಎಲ್ಲ ವಿವಿಧ ರಾಜಕೀಯ ಹಿನ್ನೆಲೆಯ ಜನರು ಮತ್ತು ರಾಜಕೀಯ ಪಕ್ಷಗಳಲ್ಲಿ ಹೊಂದಿರುವಂಥವರು, ಎಲ್ಲ ಬೇರೆ ಬೇರೆ ಪಕ್ಷ, ಎಲ್ಲ ಸರ್ವ ಪಕ್ಷಗಳಲ್ಲೂ ಇರುವಂತಹ ನಾಯಕರುಗಳು ಈ ದೇವಿಯ ಆರಾಧನೆಗೆ ಬಂದಿರುವಂತಹ ವರದಿಗಳು ಆಗಿದ್ದಾವೆ. ಹಾಗಾದರೆ ರಾಜಕೀಯ ಶಕ್ತಿಗೂ ಬಗಲಾಮುಖಿಗೂ ಇಷ್ಟು ಆಕರ್ಷಣೆ ಯಾಕೆ ಅಂತ ಕೇಳಿದ್ರೆ, ಬಗಲಾಮುಖಿಯನ್ನು ಮೊದಲಿಂದನೂ ಹೇಳ್ತಾ ಬಂದಿರೋದು ಅವಳೊಬ್ಬಳು ರಾಜಸತಿಯ ದೇವಿ ಅಂತ. ಅಂದರೆ ರಾಜಕೀಯದಲ್ಲಿ ನಿನಗೆ ರಾಜನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಬೇಕಾಗುವಂತಹ ಎಲ್ಲ ಶಕ್ತಿಗಳನ್ನು ನೀಡುವಂತಹ ದೇವಿ ಅವಳು. ಕೆಲವು ಮಾಧ್ಯಮ ವರದಿಗಳು ಬಗಲಾಮುಖಿಯನ್ನು ರಾಜಸತ್ತೆಯೊಂದಿಗೆ ಸಂಬಂಧಿಸಿದ ದೇವಿಯಾಗಿ ಚಿತ್ರಿಸ್ತಾರೆ. ಆದರೆ ತಾಂತ್ರಿಕ ಸಿಂಬಾಲಿಸಮ್ ನೋಡಿದ್ರೆ ಇದರ ಹಿಂದೆ ಒಂದು ಮನೋವಿಜ್ಞಾನ ಅರ್ಥವೂ ಕಾಣಬಹುದು. ರಾಜಕೀಯದಲ್ಲಿ ಪ್ರಮುಖವಾಗಿ ಯಾರಾದರೂ ಒಬ್ಬರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಏನು ಬೇಕಾಗ್ಬೋದು? ಒಂದು ಏನಂದರೆ ತನ್ನ ವಿರೋಧಿಗಳನ್ನು ಎದುರಿಸುವಂಥ ಶಕ್ತಿ ಬೇಕು. ಆಮೇಲೆ ವಿರೋಧಿಗಳು ಮಾಡುವಂಥ ವಾದವನ್ನು ಗೆಲ್ಲಬೇಕು. ಹಾಗೆ ತಮ್ಮ ಸ್ವಂತ ಮಾತನ್ನು ಜನರಿಗೆ ತಲುಪಿಸ್ಬೇಕು. ನಾವು ಮಾತಾಡೋ ಮಾತಿರುತ್ತಲ್ಲ, ಅದನ್ನು ಜನರಿಗೆ ಒಳ್ಳೆ ರೀತಿ ತಲುಪಿಸುವಂಥ ಕೆಲಸ ಆಗಬೇಕು. ಆಮೇಲೆ ಬರುವಂಥ ಅಡ್ಡಿ ಆತಂಕಗಳನ್ನೆಲ್ಲ ದಾಟ್ಕೊಂಡು ಹೋಗುವಂಥ ಶಕ್ತಿ ಕೊಡಬೇಕು. ಹಾಗೆ ಅಧಿಕಾರವನ್ನು ಶಾಶ್ವತವಾಗಿ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಇವೆಲ್ಲವೂ ಸ್ತಂಭನ ಎಂಬ ಸಿಂಬಾಲಿಸಮ್ ಜೊತೆ ಭಕ್ತಿಯ ಮಟ್ಟದಲ್ಲಿ ಜೋಡಿಸಲ್ಪಟ್ಟಿರೋದ್ರಿಂದ ಬಗಲಾಮುಖಿ ರಾಜಕೀಯ ಮತ್ತು ಅಧಿಕಾರದ ಜಗತ್ತಿನಲ್ಲಿ ವಿಶೇಷ ಆಕರ್ಷಣೆ ಪಡೆಯುವುದು ಅಚ್ಚರಿಯೇನಲ್ಲ. ಈಗ ನನ್ನ ಒಂದು ಸ್ಪೆಕ್ಯುಲೇಷನ್ ಏನು ಅಂತಂದರೆ, ಇಲ್ಲಿ ನಾನು ಹೇಳ್ತಾ ಇರೋದು ಯಾವುದೇ ಒಂದು ಸಾಬೀತಾದ ಸಂಗತಿ ಅಲ್ಲ, ಆದರೆ ಒಂದು ಊಹೆಯಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬ ಭಕ್ತನ ದೃಷ್ಟಿಯಿಂದ ನೋಡೋಣ. ನಾವು ಈಗ ಒಂದು ನಾವು ಒಂದು ದೇವರಿಗೆ ಭಕ್ತಿ ಮಾಡ್ತೀವಿ ಅಂದರೆ ನಾವು ಒಬ್ಬ ಭಕ್ತನ ಒಂದು ದೃಷ್ಟಿಯಿಂದ ಈ ವಿಚಾರ ನೋಡಬೇಕಾಗತ್ತೆ. ಕಾಮಾಖ್ಯ ಇದೆಯಲ್ಲ, ಅದು ಒಂದು ಆದಿಶಕ್ತಿಯ ಕೇಂದ್ರ. ಹಾಗೆ ಬಗಲಾಮುಖಿ ಅನ್ನೋ ದೇವಿ ಇದ್ದಾಳಲ್ಲ, ಅವಳು ಸ್ತಂಭನ ಶಕ್ತಿ. ಹಾಗೆ ಮಂತ್ರ ದೇವತಾ ಇದ್ದಾಳಲ್ಲ, ಅವಳು ಸ್ಥಳೀಯವಾಗಿ ರಕ್ಷಣೆ ಕೊಡುವಂತಹ ಒಂದು ನಂಬಿಕೆ ಇರುವಂಥ ದೇವಿ ಅವಳು. ಮತ್ತು
ಈ ಎಲ್ಲ ಅಭಿಮಾನಿಗಳ ಒಂದು ಬೇಡಿಕೆ ದರ್ಶನ್ ಬೇಗ ಹೊರಗೆ ಬರಲಿ ಅಂತೇಳಿ. ಹಾಗಾದರೆ ಈ ಎಲ್ಲ ಪ್ರಾರ್ಥನೆಗಳು ಒಂದೇ ಆಶಯದ ಸುತ್ತ ಸೇರ್ತಾ ಇದ್ದಾವ? ಈ ಎಲ್ಲ ಪ್ರಾರ್ಥನೆಗಳು ಒಂದೇ ಆಶಯದ ಸುತ್ತ ಸೇರ್ತಾ ಇದ್ದಾವ? ರಕ್ಷಣೆ ಆಗಿರ್ಬೋದು, ಅಡ್ಡಿ ನಿವಾರಣೆ ಆಗಿರ್ಬೋದು, ಮತ್ತು ಸಂಕಷ್ಟದಿಂದ ಹೊರಬರುವ ಒಂದು ಆಶೆ ಅಂತಲೇ ಹೇಳ್ಬೋದು. ಬಗಲಾಮುಖಿ ಏನಾದರೂ ಭವಿಷ್ಯ ಬದಲಾಯಿಸ್ತಾಳ? ಇದು ಈಗ ಅತ್ಯಂತ ದೊಡ್ಡ ಪ್ರಶ್ನೆ. ಬಗಲಾಮುಖಿ ದರ್ಶನ್ ಅವರ ಭವಿಷ್ಯವನ್ನೇ ಬದಲಾಯಿಸ್ತಾಳ? ಅಭಿಮಾನಿಗಳ ಹಾಗೆ ನಂಬೋದೆ? ಖಂಡಿತ. ಭಕ್ತಿಗೆ ತನ್ನದೇ ಆದ ಭಾಷೆ ಇದೆ. ಆದರೆ ನಾವು ಅದನ್ನು ಸತ್ಯ ಅಂತೇಳಿ ಹೇಳೋಕ್ಕಾಗುತ್ತಾ? ಇಲ್ಲ. ಯಾಕಂದರೆ ದರ್ಶನ್ ಪ್ರಕರಣ ಇದೆಯಲ್ಲ, ಅದು ಏನಿದ್ರೂ ಕಾನೂನಿನ ಮುಖಾಂತರದಲ್ಲಿ ಬರುವಂತಹ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನ್ಯಾಯಾಲಯ ದೇವಾಲಯದ ಪೂಜೆಯನ್ನು ಕಾನೂನು ತೀರ್ಪಿನ ಕಾರಣವೆಂದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಭಕ್ತನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಉಳಿಯುತ್ತೆ. ವಾಕ್ಶಕ್ತಿಯನ್ನು ನಿಯಂತ್ರಿಸುವ ದೇವಿ, ವಿರೋಧವನ್ನು ಸ್ತಂಭಿಸುವ ದೇವಿ, ರಾಜಕಾರಣಿಗಳು ಸಂಕಷ್ಟದಲ್ಲಿ ಮೊರೆ ಹೋಗುತ್ತಾರೆ ಎನ್ನಲಾಗುವ ದೇವಿ, ಪೀತಾಂಬರ ದೇವಿ ಅಂತಲೂ ಕೂಡ ಕರೆಯಲಾಗುತ್ತೆ ಅವಳನ್ನು. ಆ ಪೀತಾಂಬರ ದೇವಿಯಾದ ಬಗಲಾಮುಖಿ ಈಗ ದರ್ಶನ್ ಅಭಿಮಾನಿಗಳ ಒಂದು ಬೇಡಿಕೆ, ದರ್ಶನ್ ಬೇಗ ಹೊರಬರಲಿ. ಹಾಗಾದರೆ ಸಾಕ್ಷಿಗಳ ನಡುವೆ, ಕಾನೂನಿನ ಹೋರಾಟದ ನಡುವೆ, ಅಭಿಮಾನಿಗಳ ಪ್ರಾರ್ಥನೆಯ ನಡುವೆ ಬಗಲಾಮುಖಿ ತನ್ನ ಶಕ್ತಿಯನ್ನು ಪ್ರಯೋಗ ಮಾಡಿಬಿಡ್ತಾಳ? ಅಥವಾ ಇದು ಕೇವಲ ಮನುಷ್ಯನ ನಂಬಿಕೆ, ಸಂಕಷ್ಟದಲ್ಲಿರುವಾಗ ತನ್ನ ದೇವರಲ್ಲಿ ಇಡುವ ಒಂದು ಭರವಸೆನ? ಇದಕ್ಕೆ ಉತ್ತರ ನಾನು ಕೊಡಲ್ಲ, ಕಾಲವೇ ಕೊಡಬೇಕು. ಆದರೆ ಒಂದು ಪ್ರಶ್ನೆಯನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತೀನಿ. ಕಾಯ್ತಾಳ ಕಾಮಾಖ್ಯ? ಭರವಸೆ ಈಡೇರಿಸ್ತಾಳ ಬಗಲಾಮುಖಿ? ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ, ಇಲ್ಲಿಂದಲೇ ಪ್ರಾರಂಭವಾಗುತ್ತೆ.